ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕೊನೆಗೂ ಕಾಂಗ್ರೆಸ್ ಗೆದ್ದು ಬೀಗಿದೆ. ಸರ್ಕಾರದ ವರ್ಚಸ್ಸಿನ ಮುಂದೆ ಬಿಜೆಪಿ ಮಂಕಾಗಿದೆ. ಗೆಲುವಿನ ನಿರೀಕ್ಷೆಯಲ್ಲಿದ್ದ ಬಿಜೆಪಿ ಸೋತು ಸುಣ್ಣವಾಗಿದೆ. 22,000 ಮತಗಳ ಭರ್ಜರಿ ಗೆಲುವನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ದಾಖಲಿಸಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಗೆಲುವಿಗೆ ಕಾರಣಗಳು ಹೇಳಬೇಕು ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಸ್ವತಃ 8 ದಿನ ಬಾಗಲಕೋಟೆಯಲ್ಲಿ ವಾಸ್ತವ್ಯ ಹೂಡಿ ತನ್ನ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿರುವುದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಬಾಗಲಕೋಟೆಯಲ್ಲಿ ಉಳಿದುಕೊಂಡಿದ್ದಾರೆ ಅನ್ನುವಂಥದ್ದು ಕಾರ್ಯಕರ್ತರಲ್ಲಿ ಉತ್ಸಾಹಕ್ಕೆ ಕಾರಣವಾಯಿತು. ಅಲ್ಲದೆ ಎಲ್ಲಾ ನಾಯಕರು ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ಅದು ಪ್ರಮುಖ ಕಾರಣವಾಯಿತು. 8 ದಿನಗಳ ಅಂತಂದ್ರೆ ಬಾಗಲಕೋಟೆ ಚುನಾವಣೆ ಘೋಷಣೆ ಮುನ್ನಾ ದಿನ ಬಾಗಲಕೋಟೆಯಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಶಂಕುಸ್ಥಾಪನೆಗಾಗಿ ಸಿಎಂ ಬಾಗಲಕೋಟೆಗೆ ಆಗಮಿಸಿದ್ರು. ನಂತರ ಒಂದು ಬಾರಿ ನಾಮಪತ್ರ ಸಲ್ಲಿಕೆಗಾಗಿ ಬಾಗಲಕೋಟೆಗೆ ಸಿಎಂ ಬಂದಿದ್ರು. ಅದಾದ ನಂತರ ನಿರಂತರವಾಗಿ 6 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ವಾಸ್ತವ್ಯವಿದ್ದು ಸಿಎಂ ಪ್ರಚಾರ ಕಾರ್ಯಗಳನ್ನ ಕೈಗೊಂಡ್ರು. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ಸಿಎಂ ಓಡಾಡಿದ್ರು. ಒಟ್ಟು 21 ಪ್ರಚಾರ ಸಭೆಗಳಲ್ಲಿ ಸಿಎಂ ಭಾಗಿಯಾಗಿರುವುದು ಕಾಂಗ್ರೆಸ್ನ ಗೆಲುವಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು. ಇದಲ್ಲದೆ ಅಭ್ಯರ್ಥಿ ಆಯ್ಕೆ ಸಂದರ್ಭದಲ್ಲಿ ಬಾಗಲಕೋಟೆಯ ಎಲ್ಲಾ ಕಾಂಗ್ರೆಸ್ನ ನಾಯಕರು ಮೇಟಿಯವರ ಅಗಲಿಕೆಯಿಂದಾಗಿ ಚುನಾವಣೆ ಬಂದಿರುವುದರಿಂದ ಅವರ ಕುಟುಂಬಸ್ಥರಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಆ ಕುಟುಂಬದಲ್ಲೇ ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿತ್ತು. ಹಿರಿಯ ಪುತ್ರ ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ, ಮಾದೇವಿ ಮೇಟಿ ಮತ್ತು ಬಾಯಕ್ಕ ಮೇಟಿ 4 ಕೂಡ ಚುನಾವಣೆಗೆ ಆಕಾಂಕ್ಷಿಗಳಾಗಿದ್ರು. ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕೊಟ್ರೆ ನಾನು ರೆಬಲ್ ಆಗಿ ನಿಲ್ಲೋದು ನಿಶ್ಚಿತ ಅನ್ನುವಂತ ಮಾತನ್ನ ಮಾದೇವಿ ಮೇಟಿ ಹೇಳಿದ್ರು. ಕೊನೆಗೆ ಅಳಿದು ತೂಗಿ ಉಮೇಶ್ ಮೇಟಿ ಅವರನ್ನ ಕಾಂಗ್ರೆಸ್ ಆಯ್ಕೆ ಮಾಡಿತ್ತು. ಉಮೇಶ್ ಮೇಟಿ ಅವರ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವರು ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿ ಅನ್ನೋದು ಕೂಡ ಗುಟ್ಟಾಗಿ ಉಳಿದಿಲ್ಲ. ಉಮೇಶ್ ಅವರ ಆಯ್ಕೆ ಆಗ್ತಿದ್ದಂತೆಯೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಕ್ಷೇತ್ರದಲ್ಲಿ ಆಕ್ಟಿವ್ ಆದ್ರು. ಚುನಾವಣೆ ಘೋಷಣೆ ಮೊದಲಿನಿಂದಲೂ ಕೂಡ ಬಾಗಲಕೋಟೆಗೆ ಆಗಾಗಲೇ ಸತೀಶ್ ಜಾರಕಿಹೊಳಿ ಬಾಗಲಕೋಟೆಗೆ ಭೇಟಿ ಕೊಡುತ್ತಲೇ ಇದ್ರು. ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಂತರೂ ಕಾಂಗ್ರೆಸ್ನ ಪಾಲಿಗೆ ಚಾಣಕ್ಯರಂತೆ ಸತೀಶ್ ಜಾರಕಿಹೊಳಿ ಮತ್ತು ಅವರ ತಂಡ ಕೆಲಸ ಮಾಡಿದೆ. ಎಲ್ಲಾ ರೀತಿಯಿಂದಲೂ ಸತೀಶ್ ಜಾರಕಿಹೊಳಿ ಅವರ ತಂಡ ಚುನಾವಣೆ ಕಾರ್ಯಗಳಲ್ಲಿ ಭಾಗಿಯಾಗಿರುವುದು ಕೂಡ ಕಾಂಗ್ರೆಸ್ನ ಗೆಲುವಿನಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರುವಂತದ್ದು. ಕಾಂಗ್ರೆಸ್ಗೆ ಗ್ರಾಮೀಣ ಮತದಾರರು ನಿರೀಕ್ಷೆಯಂತೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ. ಪ್ರತಿ ಬಾರಿ ಚುನಾವಣೆಗಳಲ್ಲಿ 6,000 10,000 ಕಾಂಗ್ರೆಸ್ ಮೊದಲ ಗ್ರಾಮೀಣ ಭಾಗಗಳಲ್ಲಿ ಲೀಡ್ ಪಡ್ಕೊಂಡ್ರೆ ಈ ಬಾರಿ 27,000ಕ್ಕೂ ಅಧಿಕ ಮತಗಳ ಲೀಡ್ ಪಡೆದುಕೊಂಡಿದೆ. ಆದ್ರೆ 27,000 ಆ ಲೀಡ್ಗೆ ಒಂದು ಸ್ವಲ್ಪ ಬ್ರೇಕ್ ಹಾಕಿದಂತವ್ರು ಬಾಗಲಕೋಟೆ ನಗರ ಮತದಾರರು. ಆಗ ಕಾಂಗ್ರೆಸ್ನ ಲೀಡ್ 22,000ಕ್ಕೆ ಇಳಿದಿದೆ. ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಿಜೆಪಿಗೆ ನಗರದಲ್ಲೂ ಕೂಡ ಮತಗಳು ಬಂದಿಲ್ಲ. ಯಾಕಂದ್ರೆ ಯಾವುದೇ ಉಪಚುನಾವಣೆಗಳಂತಂದ್ರೆ ಆಡಳಿತ ಯಾವ್ದಿರುತ್ತೋ ಅವ್ರ ಪರವಾಗಿನ ಗೆಲುವು ಆಗತ್ತೆ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಅದು ಜನಜನಿತವಾಗಿರುವಂತದ್ದು. ಹಿಂದೆ ನೀವು ಗಮನಿಸಬೇಕಾದ್ರೆ ಬಿಜೆಪಿ ಏನು ಆಪರೇಷನ್ ಕಮಲ ಮಾಡಿ 17 ಶಾಸಕರನ್ನ ಕರೆದುಕೊಂಡು ಬಂದಿತ್ತು. ಆ ಸಂದರ್ಭದಲ್ಲಿ 17ರಲ್ಲಿ 16 ಶಾಸಕರು ಬಿಜೆಪಿಯಿಂದ ಏನ್ ಸ್ಪರ್ಧೆ ಮಾಡಿದ್ರು ಪಕ್ಷಾಂತರಗಳು, ಅವ್ರು ಗೆಲುವು ಸಾಧಿಸಿದ್ರು. ಕೇವಲ MTB ನಾಗರಾಜ್ ಹೊರತುಪಡಿಸಿದ್ರೆ ಇನ್ನುಳಿದ 16 ಜನರು ಬಿಜೆಪಿಯಿಂದ ಗೆಲುವು ಸಾಧಿಸಿದ್ರು. ಇದೇನ್ ಹೇಳುತ್ತೆ ಅಂತಂದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿರುತ್ತೋ ಅವರಿಗೆ ಗೆಲುವು ನಿಶ್ಚಿತ ಅನ್ನುವಂಥದ್ದು ಒಂದು ಸಂಪ್ರದಾಯವಾಗ್ತಾ ಬರ್ತಾ ಇದೆ. ಅದಕ್ಕೆ ಪೂರಕ ಎಂಬಂತೆ ಇಡೀ ಸರ್ಕಾರ ಎಲ್ಲಿ ಉಪಚುನಾವಣೆ ನಡೀತಿರುತ್ತೋ ಅಲ್ಲಿ ಬಂದು ಟಿಕ್ಕಾಣಿ ಹೂಡಿ ತನ್ನ ಅಭ್ಯರ್ಥಿಗೆ ಯಾವೆಲ್ಲಾ ತಂತ್ರಗಳನ್ನು ಹೂಡ್ಬೋದು, ಏನೆಲ್ಲ ಸಾಧ್ಯವಿದೋ ಅದು ಎಲ್ಲವನ್ನೂ ಮಾಡಿ ಗೆಲ್ಲಿಸಿಕೊಂಡು ಹೋಗುವಂತದ್ದು ರೂಢಿಯಾಗಿನೇ ಬರ್ತಾ ಇದೆ. ಈ ಚುನಾವಣೆಯಲ್ಲಿಯೂ ಆ ಸಂಪ್ರದಾಯ ಮುಂದುವರೆದಿರುವಂತದ್ದು. ಬಾಗಲಕೋಟೆಯಲ್ಲಿ 8 ದಿನ ಸಿಎಂ ಸಿದ್ದರಾಮಯ್ಯ ಅಲ್ಲದೆ ಅನೇಕ ಪ್ರಮುಖ ಸಚಿವರು ಕೂಡ ಅವರ ಜೊತೆಗೆ ಬಾಗಲಕೋಟೆಯಲ್ಲೇ ವಾಸ್ತವ್ಯ ಹೂಡಿದ್ರು. ಇದಲ್ಲದೆ AICC ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಾಗಲಕೋಟೆಗೆ ಆಗಮಿಸಿದ್ರು. KPCC ಅಧ್ಯಕ್ಷರು ಆದಂತ DCM DK ಶಿವಕುಮಾರ್ ಕೂಡ ಬಾಗಲಕೋಟೆಗೆ ಬಂದಿದ್ರು. ಬಾಗಲಕೋಟೆಗೆ ಬಂದು ಏನು ಲೋಪಗಳಾಗ್ತಾ ಇದೆ ಕಾಂಗ್ರೆಸ್ನಿಂದ, ಏನೆಲ್ಲ ತಿದ್ದುಪಡಿ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಮಾಹಿತಿಯನ್ನ ಪಡೆದುಕೊಂಡಿದ್ದ ಅವರು ಅದು ಎಲ್ಲವನ್ನೂ ಸರಿಪಡಿಸಿ ಒಂದು ರೀತಿ ಬೂಸ್ಟ್ ಕೊಟ್ಟೋದ್ರು. ಅದಾದ ಮೇಲೆ ಕಾಂಗ್ರೆಸ್ನ ತಂತ್ರಗಳು ಕೂಡ ಬದಲಾದವು. ಈ ಎಲ್ಲಾ ಒಗ್ಗಟ್ಟಿನ ಪ್ರಯತ್ನ ಕಾಂಗ್ರೆಸ್ನಲ್ಲಿ ಇದಲ್ಲದೇನೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ RV ತಿಮ್ಮಾಪುರ ಅವರು ಕೂಡ ಅದು ತಮ್ಮದೇ ಚುನಾವಣೆ ಅನ್ನೋ ರೀತಿಯಲ್ಲಿ ಆ ಚುನಾವಣೆ ಸಾರಥ್ಯವನ್ನು ವಹಿಸಿದ್ರು. ಒಟ್ಟಾರೆ ಬಾಗಲಕೋಟೆಯಲ್ಲಿ ಇದ್ದುಕೊಂಡು ಚುನಾವಣಾ ತಂತ್ರಗಳನ್ನ ಹೂಡಿದ್ರು. ಕಾಂಗ್ರೆಸ್ನ ಬಹುಪಾಲು ಶಾಸಕರು 40-50 ಶಾಸಕರು ಬಾಗಲಕೋಟೆಯಲ್ಲಿದ್ರು. ಒಂದೊಂದು ಜಡ್ಪಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಕೂಡ ಶಾಸಕರು ಮಾಜಿ ಶಾಸಕರುಗಳು ತಮ್ಮದೇ ಚುನಾವಣೆ ಅನ್ನುವ ರೀತಿಯಲ್ಲಿ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಇದೆಲ್ಲದಕ್ಕೂ ಪೂರಕ ಎಂಬಂತೆ ಸಿಎಂ ಕೂಡ ಬಾಗಲಕೋಟೆಯಲ್ಲಿ ಇದ್ದಿದ್ರಿಂದ ಕೆಳ ಹಂತದ ಕಾರ್ಯಕರ್ತರವರೆಗೂ ಪ್ರತಿಯೊಬ್ಬರು ಕೂಡ ಒಂದ್ ಕೊಂಚವೂ ಆಲಸ್ಯ ತೋರದೆ ಕ್ರಿಯಾಶೀಲರಾಗಿ ಕ್ಷೇತ್ರದಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಅದರ ಪರಿಣಾಮವಾಗಿ 22,000 ಮತಗಳ ಭರ್ಜರಿ ಗೆಲುವನ್ನ ಕಾಂಗ್ರೆಸ್ ದಾಖಲಿಸಿದೆ. ಇನ್ನು ಬಿಜೆಪಿ ಪಾಲಿಗೆ ಹೇಳೋದಾದ್ರೆ ನಗರದಲ್ಲೂ ಕೂಡ
ದೊಡ್ಡ ಸಂಖ್ಯೆಯಲ್ಲಿ ಮತದಾರರಿದ್ದಾರೆ. ಏನು ಒಟ್ಟು 2,59,000 ಮತದಾರರ ಪೈಕಿ 1 ಲಕ್ಷಕ್ಕೂ ಅಧಿಕ ಮತದಾರರು ನಗರ ಮಟ್ಟದಲ್ಲಿ ಬರ್ತಾರೆ. ನಗರ ಯಾವತ್ತಿಗೂ ಬಿಜೆಪಿ ಜೊತೆಗೆ ಕೈ ಜೋಡಿಸ್ತಾನೆ ಬಂದಿತ್ತು. ಆದ್ರೆ ಈ ಬಾರಿ ನಗರದಲ್ಲಿ ನಿರೀಕ್ಷಿತವಾದಂತ ಬೆಂಬಲ ಬಿಜೆಪಿಗೆ ವ್ಯಕ್ತವಾಗಲಿಲ್ಲ. ಅದಕ್ಕೆ ನಾನಾ ಕಾರಣಗಳನ್ನ ಈಗ ಬಿಜೆಪಿ ಕಾರ್ಯಕರ್ತರಿಗೆ ಚರ್ಚೆ ಮಾಡ್ತಾ ಇರುವಂತದ್ದು. ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ನಗರಸಭೆ ಸದಸ್ಯರುಗಳು ನಿಷ್ಕ್ರಿಯಗೊಂಡ್ರು. ಅಂದ್ರೆ ಏನು ಮಾಜಿ ಸದಸ್ಯರು ಈಗ ಯಾರೋ ಬಾಗಲಕೋಟೆಯ ನಗರಸಭೆ ಅಧಿಕಾರ ಪೂರ್ಣಗೊಂಡಿದೆ. ಆದ್ರೂ ಕೂಡ ಆಯಾ ವಾರ್ಡ್ಗಳನ್ನ ನಗರಸಭೆ ಸದಸ್ಯರುಗಳು ಏನು ಈಗಷ್ಟೇ ಅವಧಿ ಪೂರ್ಣಗೊಳಿಸಿದ್ದಾರೆ, ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಅನೇಕ ಕಡೆಗಳಲ್ಲಿ ಏನ್ ಮಾಜಿ ನಗರಸಭೆ ಸದಸ್ಯರುಗಳಿದ್ದಾರೆ, ಇವರು ನಿಷ್ಕ್ರಿಯಗೊಂಡ್ರು ಅನ್ನುವಂತ ಮಾತು ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳ ಬರ್ತಾ ಇದೆ. ಆದ್ರೆ ಅಲ್ಪ ಮತಗಳಲ್ಲಿ ಬಿಜೆಪಿ ಸೋಲು ಹೊಂದಿದ್ರೆ ಅದಕ್ಕೆ ನಾನಾ ಕಾರಣಗಳ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು. ಸೋಲಿನ ಅಂತರ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಚರ್ಚೆ ಪರಾಮರ್ಶೆಗಳು ಅನಗತ್ಯ ಅನ್ನೋ ರೀತಿಯ ಮಾತುಗಳು ಕೂಡ ನಾಯಕರಿಂದ ಕೇಳ ಬರ್ತಾ ಇದೆ. ಯಾಕಂದ್ರೆ ಒಂದು ಸರ್ಕಾರವೇ ಬಂದು ಕೂತು ಈ ರೀತಿ ಚುನಾವಣೆ ಮಾಡಿದಾಗ, ಇದಲ್ಲದೆ ಅನೇಕ ವಿಡಿಯೋಗಳು ಕೂಡ ವೈರಲ್ ಆಗಿದ್ದು ಹಣ ಹಂಚಿಕೆದ್ದು. ಹೀಗಾಗಿ ಕಾಂಗ್ರೆಸ್ ಗೆದ್ದಿರುವಂತದ್ದು ಹಣಬಲದಿಂದ, ಅಧಿಕಾರ ಬಲದಿಂದ. ಹೀಗಾಗಿ ನಾವು ಸೋಲಿನ ಪರಾಮರ್ಶೆಯಲ್ಲಿ ಇಂಥವರೇ ತಪ್ಪು ಮಾಡಿದ್ರು, ಇಂಥದ ವೈಫಲ್ಯಗಳಾದಂತ ಬಟ್ಟ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂತ ಮಾತುಗಳು ಬಿಜೆಪಿ ನಾಯಕರಿಂದ ಕೇಳ ಬರ್ತಾ ಇದೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಈ ಬಾರಿಯ ಉಪಚುನಾವಣೆ, ಬಾಗಲಕೋಟೆ ಉಪಚುನಾವಣೆ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಎನಿಸಿಕೊಂಡಿತ್ತು. ಯಾಕಂದ್ರೆ HY ಮೇಟಿ ಕುಟುಂಬ CM ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರು, ಅಲ್ಲದೆ ಒಂದೇ ಸಮುದಾಯದವರಾಗಿರೋದ್ರಿಂದ ಬಾಗಲಕೋಟೆಯನ್ನ ಗೆಲ್ಲಿಸಿಕೊಂಡು ಬರುವಂತ ಪ್ರತಿಷ್ಠೆಯ ಸವಾಲು ಸಿದ್ದರಾಮಯ್ಯ ಅವರ ಮುಂದಿತ್ತೆ. ಅಲ್ಲದೆ ಬಾಗಲಕೋಟೆಯಲ್ಲಿ ಲಿಂಗಾಯತ ಮತದಾರರು ಅಧಿಕವಾಗಿರುವುದರಿಂದ ಬಾಗಲಕೋಟೆ ಕ್ಷೇತ್ರವನ್ನ ಸುಲಭವಾಗಿ ಗೆಲ್ಲಬಹುದು ಅಂತ ಬಿಜೆಪಿಯವರು ಅಂದ್ಕೊಂಡಿದ್ರು. ಹಾಗೆ ಒಂದು ವೇಳೆ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆದ್ದಿದ್ರೆ ಕೇಂದ್ರದಲ್ಲಿ BY ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೀರೋ ಆಗುತ್ತಿದ್ರು ಅನ್ನುವಂತ ಒಂದು ವಿಶ್ಲೇಷಣೆ ಕೂಡ ಇತ್ತು. ಆದ್ರೆ ಎಲ್ಲಾ ರೀತಿಯ ಒಗ್ಗಟ್ಟಿನ ಪ್ರಯತ್ನವನ್ನು ಬಿಜೆಪಿಯವರು ಕೂಡ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಇದ್ದಂತ ನ್ಯೂನ್ಯತೆಗಳನ್ನ ಸರಿಪಡಿಸಿಕೊಂಡು ಅವರು ಕೂಡ ಒಟ್ಟಾಗಿ ಸಾಗಿ ಬಂದ್ರು. ಇದಲ್ಲದೆ ಬಿಜೆಪಿ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಾವು ಕರೆ ತಂದು ಪ್ರಚಾರ ಮಾಡದೆ ಹೋದ್ರೆ ಅವರು ಡ್ಯಾಮೇಜ್ ಮಾಡುವಂತದ್ದು ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುವಂಥದ್ದನ್ನ ಆ ವಾಸ್ತವವನ್ನ ಅರ್ಥ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕೂಡ ಕರೆ ತಂದ್ರು. ಅವ್ರ ಜೊತೆಗೆ ಪಕ್ಷದ ಕೆಲ ನಾಯಕರ ಅಂದ್ರೆ ಸ್ಥಳೀಯವಾದಂತಹ ಕೆಲವು ಯುವಕರು ಲೀಡರ್ಗಳನ್ನ ಅವ್ರ ಜೊತೆಗೆ ಬಿಟ್ಟು ಹಳ್ಳಿಗಳಲ್ಲಿ ಅವರು ಕೂಡ ಪ್ರಚಾರ ಮಾಡಿದ್ರು. ಯತ್ನಾಳ್ ಪ್ರಚಾರ ಸಭೆಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು. ಆದ್ರೆ ಅಷ್ಟು ಸೇರಿದಂತ ಜನ ಮತವಾಗಿ ಪರಿವರ್ತನೆಗೊಂಡ್ರು ಕೂಡ ಬಿಜೆಪಿಗೆ ಗೆಲುವು ಸುಲಭ ಅನ್ನುವಂತ ಒಂದು ವಿಶ್ಲೇಷಣೆ ಇತ್ತು. ಆದ್ರೆ ಸರ್ಕಾರದ ವರ್ಚಸ್ಸಿನ ಮುಂದೆ ಬಿಜೆಪಿ ಎಲ್ಲಾ ಪ್ರಯತ್ನಗಳು ಮಂಕಾಗಿ ಹೋಗಿದೆ. ಕಾಂಗ್ರೆಸ್ ಕೊನೆಗೂ ಗೆದ್ದು ಬಿಗಿದೆ. ಬಿಜೆಪಿ ಅಲ್ಲಿಗ ಸೋಲಿನ ತಳಮಳ ಪರಾಮರ್ಶೆಗಳು ಶುರು ಆಗಿದೆ.